ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಹಿಡಿದಿದೆ. ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಜನರನ್ನು ಹೊರಗಿಡುವ ಹುನ್ನಾರ ನಡೀತಾ ಇದೆ ಎಂದು ಕೈ ನಾಯಕರು ಮೀಟಿಂಗ್ ಮಾಡೋ ಮೂಲಕ ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಮೀಟಿಂಗ್ ಬಾರದ ಪದಾಧಿಕಾರಿಗಳಿಗೆ ಕಿಕ್ ಔಟ್ ಮಾಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಿಖಿ ಕೆಂಡ. ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಡಿಕೆ ಬಿಗ್ ಪ್ಲಾನ್. ಚುನಾವಣಾ ಆಯೋಗ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭಿಸಿದೆ. ಆದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗ್ತಿದ್ದಂತೆ ಕೈ ನಾಯಕರು ಸಹ ಫುಲ್ ಅಲರ್ಟ್ ಆಗಿದ್ದಾರೆ. ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಮತದಾರರನ್ನ ಕೈ ಬಿಡೋ ಪ್ಲಾನ್ ನಡೀತಾ ಇದೆ ಅಂತ ಕೈ ನಾಯಕರು ವಿರೋಧಕ್ಕೆ ಇಳಿದಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆಯಿಂದ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಸರಣಿ ಸಭೆ ನಡೆಸಿದ್ದಾರೆ. ಖಾಸಗಿ ರೆಸಾರ್ಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಮ್ಮುಖದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ನೇತೃತ್ವದಲ್ಲಿ ಸಚಿವರು, ಶಾಸಕರ ಸಭೆ ನಡೆದಿತ್ತು. ಸಭೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ವೇಳೆ ಮತದಾರರ ಹೆಸರು ಡಿಲೀಟ್ ಆಗದಂತೆ ಜಾಗೃತಿ ವಹಿಸುವಂತೆ ಕಟ್ಟಪ್ಪಣೆ ವಿಧಿಸಿದೆ. ಪ್ರತಿ ಬೂತ್ ಮಟ್ಟದಲ್ಲೂ ಬೂತ್ ಲೆವೆಲ್ ಏಜೆಂಟ್ಗಳನ್ನ ನೇಮಕ ಮಾಡಿ ಮತದಾರರು ಹೆಸರು ಪಟ್ಟಿಯಿಂದ ಡಿಲೀಟ್ ಆಗದಂತೆ ಜಾಗೃತಿ ವಹಿಸುವಂತೆ ಕಾಂಗ್ರೆಸ್ ನಾಯಕರು ಕರೆ ನೀಡಿದ್ದಾರೆ. ಸೊ ಯಾರ ಓಟು ಕೂಡ ಯಾರದೇ ಆಗಲಿ ಎಲ್ಲ ಮತದಾರರ ಓಟನ್ನ ಉಳಿಸಲಿಕ್ಕೆ ಮಾಡಬೇಕು. ಯಾಕೆಂದ್ರೆ ಅವರ ದಾಖಲೆಗಳನ್ನೆಲ್ಲ ಒದಗಿಸ್ಕೊಡ್ಬೇಕು. ಮ್ಯಾಪಿಂಗ್ ಅನ್ನೋದನ್ನ ತಲೆಯಿಂದ ತೆಗೆದಾಕಬೇಕು. ಕಂಪಲ್ಸರಿ ಎನ್ಯುಮರೇಷನ್ ಫಾರ್ಮ್ ಏನು BLOಗಳು ಕೊಡ್ತಾರೆ, ಆ BLOಗಳಿಗೆ ಅವ್ರು ಏನೇನು ದಾಖಲೆ ಇದೆ ಆ ದಾಖಲೆಗಳನ್ನ ಒದಗಿಸ್ಕೊಟ್ಬಿಟ್ಟು ಆ ಅಧಿಕಾರಿಗಳಿಗೆ ಕೊಡುವಂತ ಕೆಲಸ ಮಾಡಬೇಕು. BLOಗಳು ಕೂಡ ಸರಿಯಾದ ರೀತಿಯಲ್ಲಿ ಯಾವ ದ್ವೇಷ, ಮನೋಭಾವ, ಪಕ್ಷ ಅಲ್ಲದೆ ಎಲ್ಲರಿಗೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ. ಪೊಲಿಟಿಕಲ್ ಪಾರ್ಟಿಗಳಿಗೆ ಅವರು ಕೂಡ ಟ್ರೈನಿಂಗ್ ಕೊಡ್ತಾರೆ. ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡುವಂತ ಕೆಲಸ ಮಾಡ್ತೀವಿ. ಆಲ್ ಮಿನಿಸ್ಟರ್ಸ್, MLAs ಅವರ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಬಿಟ್ಬಿಟ್ಟು ಇದೇ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಎಸ್ಐಆರ್ ಪ್ರಕ್ರಿಯೆಯನ್ನ ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಪರಿಗಣಿಸಿದ್ದು, ನಿನ್ನೆ ಸಭೆಗೆ ಗೈರಾಗಿದ್ದ ಶಾಸಕರು ಹಾಗೂ ವಿವಿಧ ಜಿಲ್ಲೆಯ ಪಕ್ಷದ ಮುಖಂಡರ ಜೊತೆ ಕೈ ನಾಯಕರು ಇಂದು ಸಹ ಸಭೆ ನಡೆಸಿದ್ರು. ಸಭೆಗೆ ಆಗಮಿಸಿದ ಪದಾಧಿಕಾರಿಗಳ ವಿರುದ್ಧ ಪಕ್ಷದ ನಾಯಕರು ಫುಲ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಎಸ್ಐಆರ್ ಸಭೆಗೆ ಗೈರಾದವರಿಗೆ ಕೋಕ್ ಕೊಡುವಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ ಎಸ್ಐಆರ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಬಿಜೆಪಿ ನಾಯಕರು ಎಸ್ಐಆರ್ ಪರ ಬ್ಯಾಟಿಂಗಿಗೆ ಇಳಿದಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಅಂತ ಹೇಳ್ತಾರೆ, ಎಸ್ಐಆರ್ ಮೊದಲನೇ ಸಲಿಯಲ್ಲ. ದೇಶದಲ್ಲಿ ಅದು ಕಾಲಕ್ರಮೇಣ ಆಗ್ತಾ ಬಂದಿದೆ. ಈಗಲೇ ಡಿಲೇ ಆಗಿದೆ. ಹಾಗಾಗಿ ಈಗ ಯಾವ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಕೂಡ ಇದು ಮಾಡ್ಲೇಬೇಕಾಗಿರ್ತಕ್ಕಂತ ಒಂದು ಕ್ರಮ ಇದು. ಹಾಗಾಗಿ ಈಗ ಆಗ್ತಾ ಇದೆ, ಇದಾಗ್ಲೇಬೇಕು. ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಇನ್ನೊಂದು ಪಕ್ಷ ಇರ್ಲಿ, ಇದಾಗ್ಲೇಬೇಕು. ಈ ದೇಶದ ಸೆನ್ಸಸ್ ಆಗ್ಬೇಕು, ಈ ದೇಶದ ಡಿಲಿಮಿಟೇಷನ್ ಆಗ್ಬೇಕು, ಮತ್ತು ಕರೆಕ್ಟ್ ಆಗಿರುವಂತ ಒಂದು ವೋಟರ್ ಲಿಸ್ಟ್ ಆಗ್ಲೇಬೇಕು. ಅದು ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ತಪ್ಪಾದ್ರೆ ಅವರಿಗೆ ಕೋರ್ಟ್ಗೆ ಹೋಗ್ಲಿಕ್ಕೂ ಅವಕಾಶ ಇದೆ, PLO ಹೋಗಿ ಹೇಳಲಿಕ್ಕೆ ಅವಕಾಶ ಇದೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ಹೇಳಲಿಕ್ಕೆ ಅವಕಾಶ ಇದೆ. ಎಲ್ಲವೂ ಇದೆ. ಇವೆಲ್ಲವೂ ಬಿಟ್ಟು ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಾಧ್ಯಮದ ಮುಂದೆ ಸುಳ್ಳು ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಎಸ್ಐಆರ್ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಗಂಭೀರವಾಗಿ ಪರಿಗಣಿಸಿ ಹೋರಾಟಕ್ಕೂ ಸಜ್ಜಾಗಿದೆ. ಚುನಾವಣಾ ಆಯೋಗ ನಿರ್ದಿಷ್ಟವಾಗಿ ಕೆಲವರನ್ನೇ ಟಾರ್ಗೆಟ್ ಮಾಡಿ ಮತಗಳನ್ನ ಡಿಲೀಟ್ ಮಾಡಿದ್ರೆ ಕಾನೂನು ಹೋರಾಟಕ್ಕೂ ಕಾಂಗ್ರೆಸ್ ಚಿಂತನೆ ಮಾಡ್ತಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.